ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಪ್ರಿಯರ ಹಾಟ್ಸ್ಪಾಟ್. ಆದರೆ ಇಲ್ಲಿ ರಾಜಕಾಲುವೆ ದುರಸ್ತಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದ್ದು ಸವಾರರು ಸ್ಥಳೀಯರು ಹೈರಾಣಾಗ್ತಿದ್ದಾರೆ. ಇನ್ನು ಲಿಂಗರಾಜಪುರಂ ರಸ್ತೆಯು ಸಮಸ್ಯೆಗಳ ಆಗರವಾಗಿದೆ. ತಿಂಗಳಿಂದ ಕಮರ್ಷಿಯಲ್ ಸ್ಟ್ರೀಟ್ ಮುಖ್ಯ ರಸ್ತೆ ಬಂದ್. ಆಮೆಗತಿಯ ಕಾಮಗಾರಿ, ವಾಹನ ಸವಾರರು ಹೈರಾಣು. ಶಾಪಿಂಗ್ ಪ್ರಿಯರ ಹಾಟ್ಸ್ಪಾಟ್ ಆಗಿರೋ ಕಮರ್ಷಿಯಲ್ ಸ್ಟ್ರೀಟ್ ಸುತ್ತಮುತ್ತ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗಿದೆ. ರಾಜಕಾಲುವೆ ಹಾಗೂ ಪೈಪ್ಲೈನ್ ಕಾಮಗಾರಿ ನಡೀತಾ ಇದ್ದು 1 ತಿಂಗಳಿಂದ ಮುಖ್ಯ ರಸ್ತೆಯನ್ನೇ ಬಂದ್ ಮಾಡಲಾಗಿದೆ. ನಾನೀಗ ಸದ್ಯಕ್ಕೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಿ, ಒಂದು ಕಮರ್ಷಿಯಲ್ ಸ್ಟ್ರೀಟ್ ಇಂದ ಪ್ರಾಜೆಕ್ಟ್ ಒನ್ಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಮುಖ್ಯ ರಸ್ತೆ ರಾಜಕಾಲುವೆಯನ್ನು ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಲಾಗಿದೆ. ಬಟ್ ಆದರೆ ಕಾಮಗಾರಿ ಶುರುವಾಗಿ 1 ತಿಂಗಳಾಯಿತು. 1 ತಿಂಗಳಿಂದಲೂ ಕೂಡ ಕಮರ್ಷಿಯಲ್ ಸ್ಟ್ರೀಟ್ ಕಡೆಯಿಂದ ಬರ್ತಕ್ಕಂಥ ವಾಹನಗಳಿಗೆ ಸಮಸ್ಯೆ ಆಗ್ತಾ ಇದೆ. ವಾಹನ ಸವಾರರು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಬಳಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರಸ್ತೆಗಳು ಕಿರಿದಾಗಿದ್ದಾವೆ. ಅವುಗಳು ಕೂಡ ಪೀಕ್ ಅವರಲ್ಲಿ ತುಂಬಾ ಜಾಮ್ ಇರುತ್ತೆ. ಎಂಜಿ ರಸ್ತೆ ಕಡೆಯಿಂದ ಫ್ರೇಜರ್ ಟೌನ್ ಕಡೆಗೆ ತೆರಳಲು ಇದೇ ಪ್ರಮುಖ ರಸ್ತೆಯಾಗಿದ್ದು ಅಕ್ಕಪಕ್ಕದ ಪರ್ಯಾಯ ಮಾರ್ಗದ ರಸ್ತೆಗಳು ಕಿರಿದಾಗಿವೆ. ಯಾವಾಗ ಕಾಮಗಾರಿ ಮುಗಿಯುತ್ತೆ ಅಂತ ಸ್ಥಳೀಯರು ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬಾ ಕಷ್ಟ ಇದೆ ಸರ್. ಈ ಕಡೆ ರೋಡ್ ಇಲ್ಲ, ಈ ಕಡೆ ರೋಡ್ ಇಲ್ಲ. ಒಳಗಡೆಯಿಂದ ಹೋಗಬೇಕಂದ್ರೆ ತುಂಬಾ ಕಷ್ಟ ಆಗಿದೆ. ಬೆಂಗಳೂರಲ್ಲಿ ಓಡಾಡಬೇಕಂದ್ರೆ ಈ ರೋಡಲ್ಲಿ ಮೇನ್ ಓಡಾಡಬೇಕಂದ್ರೆ ತುಂಬಾ ಕಷ್ಟ ಆಗಿದೆ. ರಸ್ತೆ ಮಧ್ಯೆಯೇ ಬೃಹತ್ ವಿದ್ಯುತ್ ಕಂಬ, ಸವಾರರಿಗೆ ಗಂಡಾಂತರ. ಇನ್ನು ಲಿಂಗರಾಜಪುರಂನಲ್ಲೂ ಸವಾರರು ಆತಂಕದಲ್ಲೇ ಓಡಾಡ್ತಿದ್ದಾರೆ. ಮೇಲ್ಸೇತುವೆ ಕೆಳಭಾಗದ ರಸ್ತೆ ಮಧ್ಯೆ ಬೃಹತ್ ವಿದ್ಯುತ್ ಪ್ರಸರಣ ಕಂಬ ಇದೆ. ಸವಾರರಿಗೆ ಗಂಡಾಂತರವಾಗಿದ್ದು ಎಚ್ಚರಿಕೆಯಿಂದ ಓಡಾಡಬೇಕಾಗಿದೆ. ಕೊಂಚ ಯಾಮಾರಿದ್ರೂ ಜೀವ ಕಳೆದುಕೊಳ್ಳಬೇಕಾಗುತ್ತೆ. ಲಿಂಗರಾಜಪುರಂ ಫ್ಲೈಓವರ್ ಬಳಿ ಇದ್ದೀನಿ. ಇಲ್ಲಿ ಯಾವ ರೀತಿಯಾದ ಅಪಾಯಕಾರಿ ಪರಿಸ್ಥಿತಿ ಇದೆ ನಾನು ತೋರ್ತಾ ಹೋಗ್ತೀನಿ. ರಸ್ತೆ ಮಧ್ಯದಲ್ಲೇ ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಲೈನ್ ಮತ್ತೆ ಕಂಬ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸೊ ಇದು ಈಗ ಇಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಕಂಟಕಪ್ರಾಯವಾಗಿದೆ. ಯಾಕಂತಂದ್ರೆ ಅಕಸ್ಮಾತ್ ಏನಾದರೂ ಯಾಮಾರಿದ್ರೆ, ಅದಕ್ಕೇನಾದರೂ ಅವರು ಹೊಡೆದ್ರೆ ಪ್ರಾಣ ಉಳಿಯೋದು ಅಸಾಧ್ಯ. ಮತ್ತೊಂದು ಕಡೆ ಮೇಲ್ಸೇತುವೆ ಕೆಳಭಾಗದಲ್ಲಿ ಫುಟ್ಪಾತೆ ಇಲ್ಲದಂತಾಗಿದೆ. ಇದರಿಂದ ಜನ ಭಯದಲ್ಲೇ ಓಡಾಡಬೇಕಿದೆ. ಸರ್, ಇಲ್ಲಿ ಮೇನ್ ಅಂದರೆ ತುಂಬ ವರ್ಷದಿಂದ ಫುಟ್ಪಾತ್ ಇಲ್ಲ ಈ ರೋಡ್ಗೆ. ಫುಟ್ಪಾತ್ ಒಂದು ಇದ್ದರೆ ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಗಾಡಿಗಳು ಬರ್ತಾ ಇದ್ದರೆ ನಾವು ಸೈಡಲ್ಲಿ ಹೋಗ್ಬೇಕಾಗಿರುತ್ತೆ. ಗಾಡಿ ಬಂದರೆ, ಕಾರ್ ಬಂದರೆ ಟರ್ನ್ ಮಾಡೋಕ್ಕೆ ನಾವು ಒಂದು 5-10 ನಿಮಿಷ ನಿಂತ್ಕೊಳ್ಬೇಕು. ಸುಮಾರು ಜನಕ್ಕೆ ಏಟು ಬಿದ್ದಿದೆ ಇಲ್ಲಿ. ಇನ್ನಾದರೂ ಅಮಾಯಕ ಜೀವಗಳು ಬಲಿಯಾಗೋ ಮುನ್ನ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.